2018ಕ್ಕೆ ಗುಡ್ ಬೈ ಹೇಳಿ 2019 ವೆಲ್ಕಮ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ರೆಡಿ ಆಗ್ತಾ ಇದ್ದಾರೆ. ಅದರಂತೆ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಬ್ರಿಗೇಡ್ ರಸ್ತೆಯಲ್ಲಿ ಅದ್ದೂರಿಯಾಗಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನು ಮಾಡಲಾಗುತ್ತೆ. ಹಾಗಾದ್ರೆ ಬ್ರಿಗೇಡ್ ರಸ್ತೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನಾನು ಸದ್ಯ MG ರಸ್ತೆಯ ಬ್ರಿಗೇಡ್ ರಸ್ತೆ ಬಳಿ ಇದ್ದೀನಿ. ಸಾಕಷ್ಟು ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ಲೈಟಿಂಗ್ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ಬೇಕಾದಂಥ ಬ್ಯಾರಿಕೇಡ್ ವ್ಯವಸ್ಥೆಗಳಿರ್ಬೋದು, ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಪೊಲೀಸ್ ಸಿಬ್ಬಂದಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಹಾಗೆ ಅಶೋಕ್ ನಗರ ಪೊಲೀಸರು ಇಬ್ಬರು ಜಂಟಿಯಾಗಿ ಸೇರಿ ಬಂದೋಬಸ್ತ್ಗೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋದು. ಈ ಬಾರಿ ಬ್ರಿಗೇಡ್ ರಸ್ತೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಹಿಳೆಯರಿಗೆ ಅಂತಲೇ ವಿಶೇಷವಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ 2 ವರ್ಷದ ಹಿಂದೆ ಒಬ್ಬ ಮಹಿಳೆ ಮದ್ಯಪಾನವನ್ನು ಮಾಡಿ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ಲು. ಹಾಗಾಗಿ ಈ ಬಾರಿ ಆ ರೀತಿಯಾದಂಥ ಪ್ರಕರಣಕ್ಕೆ ಆಸ್ಪದವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಬರುವಂಥ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಯಾಕೆಂದರೆ 70,000ಕ್ಕೂ ಅಧಿಕ ಮಂದಿ ಬ್ರಿಗೇಡ್ ರಸ್ತೆ ಬಳಿ ಸೇರ್ತಾರೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಡಚಣೆ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಈ ಪ್ರಮುಖ ರಸ್ತೆಗಳಲ್ಲಿ ಕಲ್ಪಿಸಲಾಗಿಲ್ಲ. ಶಿವಾಜಿನಗರ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಟ್ರಿನಿಟಿ ಸರ್ಕಲ್ ಇರ್ಬೋದು, ಈ ಭಾಗದಿಂದ ಬರುವಂಥ ಯಾವುದೇ ವಾಹನ ಸವಾರರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಿ ಅಂತೇಳಿ ಖುದ್ದು ಟ್ರಾಫಿಕ್ನ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂಥ ಹರಿಶೇಖರನ್ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಮೆಟ್ರೋ ಸಂಚಾರವನ್ನು ಕೂಡ ಮಧ್ಯರಾತ್ರಿ 2 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಪ್ರಮುಖವಾಗಿ ಬ್ರಿಗೇಡ್ ರಸ್ತೆಗೆ ಬರುವಂಥವರು ಬಯಪ್ಪನಹಳ್ಳಿ ಕಡೆಯಿಂದ ಬರ್ಬೋದು. ಹಾಗಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಕರಣಗಳು ನಡಿಬಾರ್ದು. ಜೊತೆಗೆ ಬರುವಂಥ ಯಾವುದೇ ಮಂದಿಯೂ ಕೂಡ ಮದ್ಯಪಾನವನ್ನು ಮಾಡಿದ್ರೂ ಕೂಡ ನ್ಯೂ ಇಯರ್ ಅನ್ನ ಖುಷಿಯಿಂದಲೇ ಆಚರಿಸಿ, ಯಾವುದೇ ಪ್ರಕರಣಕ್ಕೂ ಕೂಡ ಆಸ್ಪದವನ್ನು ಕೊಡಬೇಡಿ ಅಂತೇಳಿ ಪ್ರಮುಖವಾಗಿ 250 ಮಹಿಳಾ ಸಬ್ ಇನ್ಸ್ಪೆಕ್ಟರ್ಸ್ಗಳನ್ನು ಈ ಬಾರಿ ವಿಶೇಷವಾಗಿ ನೇಮಕ ಮಾಡಲಾಗಿದೆ. ಯಾಕೆಂದರೆ ಯಾವುದೇ ಪ್ರಕರಣಕ್ಕೂ ಕೂಡ ಆಗಬಾರ್ದು, ಮಹಿಳೆಯರಿಗೆ ಯಾವುದೇ ತೊಂದರೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಹಿಳಾ ಸಬ್ ಇನ್ಸ್ಪೆಕ್ಟರ್ಸ್ಗಳನ್ನು ನೇಮಕ ಮಾಡಿರುವಂಥದ್ದು. ಮತ್ತೊಂದು ಕಡೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. CCB ಕೂಡ ಒಂದಷ್ಟು ಸೆಕ್ಯೂರಿಟಿ ಪರ್ಪಸ್ಗಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಹೈ ಇಂಟೆನ್ಸಿಟಿ CCTV ಕ್ಯಾಮ್ರಾಗಳನ್ನು ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಅಳವಡಿಸಲಾಗಿದೆ. 200ಕ್ಕೂ ಹೆಚ್ಚು CCTVಯನ್ನು ಅಳವಡಿಸಿ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಆ ಒಂದು CCTVಯನ್ನು ಆಪರೇಟ್ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಮಂದಿಯನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಯಾವ ರೀತಿಯಾಗಿ CCTVಯನ್ನು ಆಪರೇಟ್ ಮಾಡಬೇಕು, ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ನಿಗಾವನ್ನು ವಹಿಸಬೇಕು, ಯಾವ ರೀತಿಯಾಗಿ CCTVಯನ್ನು ನೀವು ಜನರ ಮೇಲೆ ನಿಗಾವನ್ನು ವಹಿಸಬೇಕಾಗುತ್ತೆ, ಈ ಎಲ್ಲದರ ಬಗ್ಗೆ ಕೂಡ ಆಪರೇಟರ್ಸ್ಗಳಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಮಧ್ಯರಾತ್ರಿ ನಡೆಯುವಂಥ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರಸ್ತೆ ಅದ್ದೂರಿಯಾಗಿ ರೆಡಿ ಆಗ್ತಾ ಇರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪಲ್ಲವಿ, ಫಸ್ಟ್ ನ್ಯೂಸ್, ಬೆಂಗಳೂರು.